ಸಮೀಕ್ಷೆಗಳನ್ನು ಮೊನ್ನೆ ಮಾಡಿದ್ದಾರೆ. ಅದೇ ನಮ್ಮ 2025-26ನೇ ಸಾಲಿನ ನಮ್ಮ ಬ್ಯಾಂಕಿದು ಇವಾಗ ಮಾರ್ಚ್ ಎಂಡಿಗೆ ಮುಗಿದಿದೆ. ಅದರದ್ದು ಏನು ನಮ್ಮದು ಬ್ಯಾಂಕ್ ಲಾಭಾಂಶ ಮಾಡಿದೆ, ಏನು ವ್ಯವಹಾರ ಮಾಡಿದ್ದೀವಿ, ಎಷ್ಟು ನಾವು ಶೇರ್ದಾರನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದೀವಿ, ಬೇರೆ ಬಂಡವಾಳಗಳನ್ನ ನಾವು ಎಷ್ಟು ಹೆಚ್ಚಿಗೆ ಮಾಡ್ಕೊಂಡಿದ್ದೀವಿ, ಅದ್ರ ಬಗ್ಗೆ ಮಾಹಿತಿ ನೀಡಲು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಕರೆದಿರೋದು. ಇದರಲ್ಲಿ ಮುಖ್ಯವಾಗಿ ಹೋದ ಸತಿಗಿಂತ ಈ ಸತಿ 1,22,00,000 ನಾವು ಲಾಭಾಂಶ ಜಾಸ್ತಿ ಮಾಡಿದ್ದೀವಿ. ಲಾಭಾಂಶ ಜಾಸ್ತಿ ಮಾಡೋದಕ್ಕೆ ನಮ್ಮ ಶೇರ್ದಾರರ ಸಹಕಾರ, ಆಮೇಲೆ ನಮ್ಮ ಏನು ಲೋನ್ ಇಸೋದೆಲ್ಲ ತೊಗೊಂಡಿದ್ದಾರೆ ಅವ್ರ ಸಹಕಾರ, ಗ್ರಾಹಕರು ಠೇವಣಿ ಇಟ್ಟಿರೋರು ಅವರೆಲ್ಲ ಸಹಕಾರ, ಮತ್ತು ನಮ್ಮ ಆಡಳಿತ ಮಂಡಳಿಗೆ ನಮಗೇನು ತುಂಬ ಅವರು ಶಕ್ತಿ ಮೀರಿ ಸಹಕರಿಸಿದ್ರು. ನಮ್ಮ ಸಿಬ್ಬಂದಿ ವರ್ಗ, ನಮ್ಮ ಪ್ರಧಾನ ವ್ಯವಸ್ಥಾಪಕರ ನೇತೃತ್ವದಲ್ಲಿ ಸಿಬ್ಬಂದಿ ವರ್ಗ ಏನು 6 ಬ್ರ್ಯಾಂಚಲ್ಲಿದ್ದಾರೆ, ಅವರು ಸಹಕಾರ, ಅವರು ದುಡಿಮೆ, ಅವ್ರ ಶಕ್ತಿ ಮೀರಿ ದುಡಿದ್ರೇ ನಾವು ಆಡಳಿತ ಮಂಡಳಿ ಒಂದು ಸೂಪರ್ವೈಸಿಂಗ್ ಅಥಾರಿಟಿ ಅಷ್ಟೇ. ಅಂದರೆ ನಾವು ಒಂದು ಅವ್ರನ್ನ ನೋಡ್ಕೊಳ್ಳೋದು, ಅವ್ರಿಗೆ ಕಾನೂನು ಏನು ಅವ್ರಿಗೆ ಹೆಂಗೆ ನಡ್ಕೊಳ್ಬೇಕು ಅಂತ ನಾವು ಕಾನೂನು ಮಾಡ್ತೀವಿ ಹೊರತು ಅದನ್ನು ಎಕ್ಸಿಕ್ಯೂಟ್ ಮಾಡೋದೆಲ್ಲ ನಮ್ಮ ಸಿಬ್ಬಂದಿ ವರ್ಗನೇ. ಸಿಬ್ಬಂದಿ ವರ್ಗದ ಎಫರ್ಟ್ ಇಲ್ದಿರೋದು ನಾವು ಈ ಲಾಭಾಂಶ ಮಾಡೋದಕ್ಕೆ ಆಗಲ್ಲ. ಅದರಿಂದ ನಾನು ಸಿಬ್ಬಂದಿ ವರ್ಗಕ್ಕೂ ಈ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ಹೆಚ್ಚಿನ ಲಾಭ ಮಾಡಿರೋದಕ್ಕೆ ನಮ್ಮ ಶೇರ್ದಾರರಿಗೆ, ನಾವು ಠೇವಣಿದಾರರಿಗೆ, ನಮ್ಮ ಗ್ರಾಹಕರಿಗೆ ಎಷ್ಟು ನಾವು ಯಶಸ್ಸನ್ನ ಕೊಡ್ತೀವೋ ಅದೇ ರೀತಿ ನಮ್ಮ ಸಿಬ್ಬಂದಿ ವರ್ಗಕ್ಕೂ ಕೊಡಬೇಕಾಗ್ತದೆ. ಆಮೇಲೆ ನಮ್ಮ ಆಡಳಿತ ಮಂಡಳಿ ಎಲ್ಲರೂ ನಾನು ಹೊಸದಾಗಿ ಅಧ್ಯಕ್ಷನಾಗಿರೋದ್ರಿಂದ ನನಗೆಲ್ಲ ಸಹಕಾರ ನೀಡಿದ್ದಾರೆ. ಇದೇ ರೀತಿ ಆಮೇಲೆ ಇಷ್ಟು ದೊಡ್ಡ ಸಂಸ್ಥೆಗೆ ನನ್ನ ಅಧ್ಯಕ್ಷರು ಮಾಡಿರೋದಕ್ಕೆ ನಾನು ವೈಯಕ್ತಿಕವಾಗಿ ನಮ್ಮ ಶೇರ್ದಾರರಿಗೆ ಧನ್ಯವಾದ ತಿಳಿಸೋದು ಆಡಳಿತ ಮಂಡಳಿ ಪರವಾಗೂ. ಅದಾದಮೇಲೆ ನಮ್ಮ ನಾಯಕರಾದ ಶರತ್ ಬಚ್ಚೇಗೌಡರಿಗೆ, ಅವರು ಇದರಿಂದನೇ ನನಗೆ ಈ ಸ್ಥಾನಮಾನ ಸಿಕ್ಕಿದೆ, ಅದರಿಂದ ಅವ್ರಿಗೂ ಧನ್ಯವಾದ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಟೌನಿನ ಅಧ್ಯಕ್ಷರಾದ ಬೈರೇಗೌಡರು, ಅವರೂ ಸಹಕಾರ ಇದೆ ನಮಗೆ. ಅವ್ರ ಮಾರ್ಗದರ್ಶನದಲ್ಲಿ ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚಿನ ಲಾಭ ಮಾಡಿ ಇನ್ನೂ ಗ್ರಾಹಕರಿಗೆ, ನಮ್ಮ ಶೇರ್ದಾರರಿಗೆ ಏನೆಲ್ಲ ಅನುಕೂಲಗಳು ಮಾಡಬೇಕು, ನಮ್ಮ ಆಡಳಿತ ಮಂಡಳಿ ಪರವಾಗಿ ಅವ್ರ ಸಹಕಾರ ತೊಗೊಂಡು ನಾನೆಲ್ಲ ಮಾಡ್ತೀನಿ ಅಂತ ಆಶ್ವಾಸನೆ ನೀಡ್ತೀನಿ. ಒಟ್ಟು ಎಷ್ಟು ಲಾಭ ಇದೆ ಸರ್? ಒಟ್ಟು 5,28,00,000 ಲಾಭ ಮಾಡಿದ್ದೀವಿ. ಅದರಲ್ಲಿ 1,22,00,000 ಹೋದ ಸತಿಗಿಂತ ಲಾಭ ಜಾಸ್ತಿ ಆಗಿದೆ. ವಹಿವಾಟು ಎಷ್ಟಿದೆ ಸರ್ ನಿಮ್ಮ ಬ್ಯಾಂಕ್? ವಹಿವಾಟು 347 ಕೋಟಿ ವಹಿವಾಟಿದೆ. ಈಗ ಕೇಳ್ತಾ ಇದ್ರು ನೆಟ್ ಬ್ಯಾಂಕಿಂಗ್ ಬೇಕಾಗಿತ್ತು, ನೆಟ್ ಬ್ಯಾಂಕ್ ಮಾಡಿ ಅಂತ ಕೇಳ್ತಾ ಇದ್ರು, ಅದ್ರ ಬಗ್ಗೆ ಏನಾದರೂ ಮಾಹಿತಿ? ಅದು ಏನಾಗಿದೆ ಅಂದರೆ, ಮೊದಲು ಹಿಂದಿನ ಆಡಳಿತ ಮಂಡಳಿಯವರು ಅದನ್ನು ಪ್ರೋಸೆಸ್ ಮಾಡಿದರು. ಅದು ಆವಾಗ ನಮ್ಮ ಬ್ಯಾಂಕು ಸ್ಯಾಫ್ ಅಂತ ಒಂದು ಕಂಡೀಷನ್ ಇಲ್ಲಿತ್ತು, NPA ಜಾಸ್ತಿ ಆಗಿ ಇದ್ದಿರೋದ್ರಿಂದ ಸ್ಯಾಫ್ ಅಂತ ಅದರಲ್ಲಿ ಇಟ್ಟಿದ್ರು. ಅದು ಆವಾಗ ಪರ್ಮಿಷನ್ ಸಿಗಲಿಲ್ಲ. ಇವಾಗ ಸ್ಯಾಫಿಂದ ಹೊರಗೆ ಬಂದಿದ್ದೀವಿ. ಆದ್ರೂ ಇವಾಗ ಇನ್ನೂ ಹೊಸ ಕಂಡೀಷನ್ RBI ಅವ್ರು ಮಾಡಿದ್ದಾರೆ. 50 ಲಕ್ಷ ನಮ್ಮ ಹತ್ರ ನೆಟ್ವರ್ತ್ ಇರಬೇಕು ಅಂತ, 50 ಕೋಟಿ. ಆ 50 ಕೋಟಿ ನಮ್ಮ ಹತ್ರ ಇಲ್ಲ, ಇವಾಗ 40 ಕೋಟಿ ನಮ್ಮ ಹತ್ರ ಇದೆ. ಅದರಿಂದ ಅದಕ್ಕೆ ಫೆಡ್ರೇಷನ್ಗೆಲ್ಲ ಲೆಟ್ರು ಬರೆದಿದ್ದೀವಿ. ಅದು ಅದ್ರ ಸಂಬಂಧಪಟ್ಟಂಗೆ ಅವರು ನಮ್ಮ RBIಗೂ ಗಮನಕ್ಕೂ ತಂದಿದ್ದಾರೆ ಫೆಡ್ರೇಷನ್ ಕಡೆಯಿಂದ. ಅವ್ರು ಏನು ಡಿಸಿಷನ್ ಮಾಡ್ತಾರೆ, ಯಾಕಂದರೆ ನಾವು RBI ಅವರೇ ಪರ್ಮಿಷನ್ ಕೊಡಬೇಕಾಗಿತ್ತು, UPAದಲ್ಲ. ಅವ್ರ ಪರ್ಮಿಷನ್ ಸಿಗದಿರೋದು ನಾವೇನು ಮಾಡೋಕ್ಕಾಗಲ್ಲ. ನಾವಂತೂ ಪ್ರಯತ್ನ ಪಡ್ತಾ ಇದ್ದೀವಿ, ಯಾಕಂದ್ರೆ ನಾವು ಆಶ್ವಾಸನೆ ನಾವು ನೀಡಿದ್ವಿ ಪ್ರಣಾಳಿಕೆಯಲ್ಲಿ. ಅದ್ರ ಪ್ರಕಾರ ನಾವು ಅದನ್ನು ಮಾಡೋದಕ್ಕೆ ಏನಾದರೂ ಜಾರಿಗೆ ಮಾಡೋದಾದ್ರೆ ಏನು ಮಾಡಬೇಕು ಅಂತ ಇದ್ದೀವಿ ಸರ್? ಅದೇ ಲಾಭಾಂಶ ಜಾಸ್ತಿ ಮಾಡಿದಾಗ ನಾವೇನು ಮಾಡ್ತಾಯಿದ್ದೀವಿ, ನಾವು ಶೇರ್ದಾರ ಕ್ಷೇಮ ನಿಧಿ ಅಂತ ಮಾಡಿದ್ದೀವಿ. ಅವ್ರಿಗೇನಾದರೂ ಆರೋಗ್ಯ ಸಮಸ್ಯೆಗಳಾದಾಗ ಅವ್ರಿಗೆ ಇಷ್ಟು ಅಂತ ಅಮೌಂಟ್ ಕೊಡೋದು, 15,000 ಮ್ಯಾಕ್ಸಿಮಮ್ ಕೊಡ್ತೀವಿ. ಅದನ್ನು ಹೆಚ್ಚಿಗೆ ಮಾಡೋದಕ್ಕೂ ಲಾಭಾಂಶ ಮಾಡೋದಕ್ಕೆ ಅವಕಾಶ ಇರ್ತದೆ. ಡೆತ್ ಫಂಡು ಇದಿದೆ. ಅದಾದಮೇಲೆ ಹೆಚ್ಚಿಗೆ ಡಿವಿಡೆಂಡ್ ಕೊಡ್ಬೋದು. ಯಾಕಂದರೆ ಶೇರ್ದಾರರ ಬಂಡವಾಳದಿಂದನೇ ನಾವು ಎಲ್ಲ ಮಾಡ್ತಾ ಇರೋದು. 11 ಕೋಟಿ ಚಿಲ್ಲರೆ ನಮ್ಮ ಹತ್ರ ಶೇರ್ ಬಂಡವಾಳ ಇದೆ. ಅದನ್ನು ಹೆಚ್ಚಿಗೆ ಮಾಡಿಕೊಂಡು ನಾವು ಅದು ಸ್ವಂತ ಬಂಡವಾಳಕ್ಕೆ ಬರೋದ್ರಿಂದ ಅದ್ರ ಮೇಲೆ ನಾವು ಯಾರಿಗೂ ಏನು ಇದು ಕೊಡಲ್ಲ, ನಾವು ಇಂಟ್ರೆಸ್ಟ್ ಅನ್ನೋದು ಕೊಡಲ್ಲ. ನಾವು ಏನು ಮಾಡ್ತೀವಿ, ಡಿವಿಡೆಂಟ್ ಅಂತ ಕೊಡ್ತೀವಿ. ಅದನ್ನು ಆದಷ್ಟು ಜಾಸ್ತಿ ಮಾಡಿಕೊಂಡು ಹೋಗೋದಕ್ಕೆ ನಾವು ಈ ಸತಿನೂ ನಾವು ಹೋದ ಸತಿಗಿಂತ ಈ ಸತಿನೂ ಹೆಚ್ಚಿಗೆ ಮಾಡೋದಕ್ಕೆ ಏನು ಪ್ರಾವಿಷನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಜನರಲ್ ಬಾಡಿಯಲ್ಲಿ ಅಪ್ರೂವಲ್ ಮಾಡಿದಾಗ ನಿಮ್ಗೆ ಎಷ್ಟು ಪರ್ಸೆಂಟಿವ್ ಏನು ಅನ್ನೋದು ಅದು ಕರೆಕ್ಟ್ ನಿಖಿತವಾಗಿ ಸಿಗುತ್ತೆ. ಬ್ಯಾಂಕ್ ವಹಿವಾಟು ಹೆಚ್ಚಾಗಿ ನಡೀತಾ ಇದೆ. ಸೊ ಸಾಕಷ್ಟು ಕಡೆ ನಿಮ್ಮ ಬ್ರಾಂಚ್ಗಳಿದೆ. ಮುಂದೆ ಏನಾದರೂ ಹೊಸ ಬ್ರಾಂಚ್ ಯಾವುದಾದ್ರೂ ಬೇಡಿಕೆ ಇದೆ, ಅದು ಮಾಡೋದಿಲ್ಲ? ಈಗಿನ ಪರಿಸ್ಥಿತಿಗೆ ಬ್ರ್ಯಾಂಚ್ ಮಾಡೋ ಇದಿಲ್ಲ. ಅದೇ ಬ್ರ್ಯಾಂಚ್ಗಳನ್ನ ಏನು ಮಾಡ್ಕೊಂಡಿದ್ದೀವಿ ಅದನ್ನೇ ಇನ್ನೂ ಹೆಚ್ಚಿನಗೆ ಅಭಿವೃದ್ಧಿ ಪಡಿಸೋದಕ್ಕೆ ಏನು ಕ್ರಮ ಬೇಕೋ ಅದನ್ನು ಮಾಡ್ತೀವಿ. ಎಲ್ಲಾದರೂ ನಮಗೆ ಇನ್ನೂ ಒಳ್ಳೆ ಅಂಥ ವ್ಯವಹಾರ ಇರೋಂಥ ಜಾಗಗಳು ಸಿಕ್ಕಿದಾಗ ಅದನ್ನು ಕನ್ಸಿಡರ್ ಮಾಡ್ತೀವಿ. ಈಗಿನ ಪರಿಸ್ಥಿತಿಗೆ ತಕ್ಕ ಮಟ್ಟಿಗೆ ಇಲ್ಲ. ಈ ಹಿಂದೆ ಮಾರ್ಚ್ 31ನೇ ತಾರೀಕು ನಮ್ಮ ಬ್ಯಾಂಕಿನ ವಹಿವಾಟಿನ ಅಂತ್ಯ ದಿನ. ಆ ವರ್ಷದಲ್ಲಿ ಏನಾಗುತ್ತೆ, ಎಲ್ಲ ವ್ಯವಹಾರಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಲಾಭಾಂಶದ ಬಗ್ಗೆ ಮತ್ತು ಎಷ್ಟೆಲ್ಲ ದುಡಿಯೋ ಬಂಡವಾಳ ನಮ್ಮ ಹತ್ರ ಇದೆ, ಅದಕ್ಕಿಂತ ಎಷ್ಟಾಗಿದೆ ಅಂಥೇಳಿ ಆಡಿಟ್ ಮಾಡಿದ ನಂತರ ನಮ್ಮ ಲಾಭಾಂಶದ ಬಗ್ಗೆ, ನಮ್ಮ ಶೇರ್ದಾರರಿಗೆ ಆಗುಹೋಗುಗಳ ಬಗ್ಗೆ ನಾವೆಲ್ಲ ಚಿಂತನೆಯನ್ನು ಮಾಡೋವಂಥ ಇದು. ಈಗಾಗಲೇ ಏನಾಗ್ಬಿಟ್ಟಿದೆ,
ನಮ್ಮ ಬ್ಯಾಂಕು ಸರಿಸುಮಾರು 19,80,00,000 ಅಧಿಕ ದುಡಿಯೋ ಬಂಡವಾಳ ಜಾಸ್ತಿ ಆಗಿದೆ ನಮ್ಮ ಹತ್ರ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತಂದರೆ ನಮ್ಮ ಬ್ಯಾಂಕಿನ ಸಿಬ್ಬಂದಿ ವರ್ಗ, ನಮ್ಮ ಏನು ಲಾಯರ್ಸ್ ಇರ್ತಾರೆ, ನಮ್ಮ ಲೀಗಲ್ ಅಡ್ವೈಸರ್ಸ್ ಇರ್ತಾರೆ, ಅವರು ಮತ್ತು ನಮ್ಮ ಮೌಲ್ಯಮಾಪನ ಮಾಡೋದು ವ್ಯಾಲ್ಯುವೇಟರ್ಸು, ಪಿಗ್ಮಿ ಕಲೆಕ್ಟರ್ಸು, ಮತ್ತು ನಮ್ಮ ಸ್ಟಾಫು ಮತ್ತು ನಮ್ಮ ರಿಕವರಿ ಸ್ಟಾಫು. ಅದರೆಲ್ಲ ಇಂಪಾರ್ಟೆಂಟ್. ಮುಖ್ಯವಾಗಿ ಹೇಳಬೇಕು ಅಂತಂದರೆ ನಮ್ಮ ಸಾಲಗಾರರು ಸಮಯಕ್ಕೆ ಸರಿಯಾಗಿ ಸಾಲವನ್ನು ತಗೊಂಡು ಕಟ್ಟಿ ಅವ್ರ ವಹಿವಾಟನ್ನು ನಮ್ಮ ಷೇರುದಾರ ಎಲ್ಲರೂ ಸೇರಿ ಮಾಡ್ತಾ ಇರೋದ್ರಿಂದ ನಮಗೆ ನಮ್ಮ ಬ್ಯಾಂಕು ಇವತ್ತಿನ ದಿವಸ ನಮ್ಮ ಮೌಲ್ಯಮಾಪಕರು, ಕಾನೂನು ಸಲಹೆಗಾರರು, ಡಿಪಾಸಿಟ್ದಾರರು, ನಮ್ಮಲ್ಲಿ ವ್ಯವಹಾರ ಮಾಡ್ತಿರೋ ಅಂಥವ್ರು, ಅದ್ರ ಮೇಲಾಗಿ ಇಡೀ ನಮ್ಮ ಬ್ಯಾಂಕಿನ ಸದಸ್ಯರು ಮತ್ತು ಎಲ್ಲ ಪ್ರದೇಶ ನಮ್ಮ ಎಷ್ಟು 6 ಬ್ರಾಂಚ್ಗಳಿದ್ದಾವೆ, 6 ಬ್ರಾಂಚ್ಗಳಲ್ಲಿರುವಂಥ ಎಲ್ಲ ನಗರ ಪ್ರದೇಶಗಳಿಗೂ ನಾನು ನಮ್ಮ ಈ ಮೂಲಕ ಅವರಿಗೆ ಧನ್ಯವಾದಗಳು ತಿಳಿಸ್ತೇನೆ.